ವಿಟಮಿನ್ ಇ ಯುಕ್ತವಾಗಿರುವಂತಹ ಮತ್ತೆ ಉಪಯೋಗಿಸ್ಕೊಂಡ್ಬಿಟ್ಟು ಐ ಮಸಾಜ್ ಅನ್ನ ಮಾಡೋದ್ರಿಂದ ನೀವು ಕಪ್ಪು ವರ್ತಲದಿಂದ ದೂರ ಆಗಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕಪ್ಪು ವರ್ತುಲ ಅಥವಾ ಡಾರ್ಕ್ ಸರ್ಕಲ್ಸು ನಿಮ್ಮ ಸೌಂದರ್ಯವನ್ನ ಕಮ್ಮಿ ಮಾಡ್ತಾ ಇದೆ ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇದೆಯಾ? ಅಥವಾ ಎಷ್ಟೇ ದುಬಾರಿ ಕ್ರೀಮ್ ಹಚ್ಚಿದ್ರೆ ಕೂಡ ಇದು ಹೋಗ್ತಾನೆ ಇಲ್ಲಪ್ಪ ಅಂತ ಹೇಳಿ ಏನಾದರೂ ಬೇಜಾರಾಗ್ತಿದ್ಯಾ? ಹಾಗಾದ್ರೆ ಈ ಕಪ್ಪು ವರ್ತುಲಗಳನ್ನ ತಿಳಿ ಮಾಡೋದಕ್ಕೆ ಅಥವಾ ಡಾರ್ಕ್ ಸರ್ಕಲ್ ಅನ್ನ ಕಮ್ಮಿ ಮಾಡೋದಕ್ಕೆ ಯಾವ ಮನೆ ಮದ್ದುಗಳನ್ನ ಉಪಯೋಗಿಸ್ಕೊಳ್ಬಹುದು ಅಂತ ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ, ನಮ್ಮ ಇಡೀ ಶರೀರದಲ್ಲಿ ಇರುವಂತಹ ಚರ್ಮದಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಕಣ್ಣಿನ ಕೆಳಭಾಗದಲ್ಲಿ ಇರುವಂತಹ ಚರ್ಮ ಏನಿದೆ ಅದು ತುಂಬ ಸೂಕ್ಷ್ಮ ಹಾಗೂ ತುಂಬ ತೆಳುವಾಗಿರುವಂತಹ ಚರ್ಮ ಆಗಿದೆ. ಹಾಗಾಗಿ ಇದಕ್ಕೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಕೂಡ ಅದು ತನ್ನನ್ನು ತಾನು ಡಾರ್ಕ್ ಸರ್ಕಲಲ್ಲಿ ಅಥವಾ ಕಪ್ಪು ವರ್ತುಲದಲ್ಲಿ ಬದಲಾವಣೆ ಮಾಡ್ಕೊಂಡ್ಬಿಡುತ್ತೆ. ಏನೇನಿರ್ಬೋದಪ್ಪ ಅಂತಂದರೆ, ಒಂದು ರಕ್ತಹೀನತೆ ಇದ್ದಿರಬಹುದು, ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗೋದ್ರಿಂದ ಈ ಥರ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ತುಂಬ ಸ್ಟ್ರೆಸ್ಸು, ಯಾವಾಗಲೂ ಸ್ಟ್ರೆಸ್ಸಲ್ಲಿ ಚಿಂತೆ ಮಾಡ್ತಾ ಇರೋದ್ರಿಂದ ಕೂಡ ಈ ಥರ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ. ಮತ್ತು ಈ ವೆರಿ ಇಂಪಾರ್ಟೆಂಟ್, ತುಂಬ ಸ್ಕ್ರೀನ್ ಟೈಮಿಂಗ್, ಯಾವಾಗಲೂ ಟಿ ವಿ, ಮೊಬೈಲು, ಲ್ಯಾಪ್ಟಾಪು, ಸ್ಕ್ರೀನನ್ನು ನೋಡ್ತಾ ಇರೋದ್ರಿಂದ ಕೂಡ ಡಾರ್ಕ್ ಸರ್ಕಲ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತು ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣದಿಂದ ಕೂಡ ಈ ಡಾರ್ಕ್ ಸರ್ಕಲ್ನ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಪೋಷಕಾಂಶ ಕಡಿಮೆ ಆದರೆ ಆಗತ್ತೆ, ನಿದ್ರೆ ಸರಿಯಾಗಿ ಮಾಡಿಲ್ಲ ಅಂತಂದರೆ ಆಗತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಡಾರ್ಕ್ ಸರ್ಕಲ್ಸು ತುಂಬ ಅತಿಯಾಗ್ಬಿಡತ್ತೆ. ಹಾಗಾದರೆ ಇದಕ್ಕೆ ನಾವು ಮನೆ ಮದ್ದನ್ನು ಏನು ಮಾಡ್ಬೋದು? ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಯಾವ್ಯಾವ ಒಂದು ಕ್ರಮವನ್ನು ಹೇಳ್ತಾರೆ ಅಂತ ಕೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಕಣ್ಣಿಗೆ ಒಂದು ಪ್ಯಾಕನ್ನು ಹಾಕಬೇಕು. ಏನಪ್ಪ ಅಂತಂದರೆ, ಇದು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತೇ ಇದೆ, ತುಂಬ ಜನ ಹೇಳಿರ್ತಾರೆ. ಆದರೂ ನಾನು ಸ್ವಲ್ಪ ಅದರ ಹಚ್ಚೋ ಕ್ರಮವನ್ನು ಬೇರೆಯಾಗಿ ಹೇಳ್ಕೊಡ್ತೀನಿ. ಅಂತಂದರೆ ನೋಡಿ, ಸೌತೆಕಾಯಿ ಮತ್ತು ಆಲೂಗಡ್ಡೆ. ಯಾಕೆ ಸೌತೆಕಾಯಿ ಆಲೂಗಡ್ಡೆ ಅಂತ ಕೇಳಿದರೆ, ಸೌತೆಕಾಯಿ ತುಂಬ ಕೂಲಿಂಗ್ ಪ್ರಾಪರ್ಟಿಯನ್ನು ಹೊಂದಿದೆ. ಹಾಗೆಯೇ ಆಲೂಗಡ್ಡೆಯಲ್ಲಿ ಬ್ಲೀಚಿಂಗ್ ಪ್ರಾಪರ್ಟಿ ಇದೆ. ಅಂದರೆ ಈ ಕಪ್ಪಾಗಿರುವಂತಹ ಭಾಗವನ್ನು ಅದು ತಿಳಿ ಮಾಡುತ್ತೆ ಅಥವಾ ಬಿಳಿ ಮಾಡ್ಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈಗ ಹಚ್ಚೋ ಕ್ರಮ ಹೇಗೆ? ನಾರ್ಮಲಿ ನೀವು ನೋಡಿರ್ತೀರಾ, ಸೌತೆಕಾಯಿಯನ್ನು ಕಟ್ ಮಾಡಿ ಕಣ್ಣ ಮೇಲೆ ಇಟ್ಕೊಂಡಿರ್ತಾರೆ ಅಲ್ವಾ? ಹಾಗಲ್ಲ. ಸೌತೆಕಾಯಿಯನ್ನು ಒಂದು ಸಣ್ಣ ಹೋಳನ್ನು ತೊಗೊಂಡ್ಬಿಟ್ಟು ಅದನ್ನು ತುರಿಬೇಕು. ಆಮೇಲೆ ಆಲೂಗಡ್ಡೆ, ಒಂದು ಅರ್ಧ ಆಲೂಗಡ್ಡೆ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ತುರಿಬೇಕು. ಮತ್ತು ಎರಡರ ರಸವನ್ನು ಹಿಂಡ್ಕೊಳ್ಬೇಕು. ಕಾಟನ್ ಪ್ಯಾಡ್ ಇರುತ್ತಲ್ವಾ, ಸೊ ಕಾಟನ್ ಪ್ಯಾಡನ್ನು ತೊಗೊಂಡ್ಬಿಟ್ಟು ಆ ರಸದಲ್ಲಿ ಎರಡೂ ರಸವನ್ನು ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ಚರ್ ಏನಿದೆ ಅಲ್ಲ, ಕಾಟನ್ ಪ್ಯಾಡನ್ನು ಆ ರಸದಲ್ಲಿ ಅದ್ದಿ ಕಣ್ಣುಗಳ ಮೇಲೆ ಒಂದು 15-20 ನಿಮಿಷ ಅಥವಾ ಅರ್ಧ ಗಂಟೆ ಇಟ್ಕೊಳ್ಬೇಕು. ಅದನ್ನು ಇಟ್ಕೊಂಡು ನಂತರ ತೆಗೆದು ಹಾಕಿಬಿಟ್ರೆ ಆಯಿತು. ಇದನ್ನು ನೀವು ದಿನಾ ಮಾಡ್ತಾ ಬಂದರೆ ನಿಮ್ಮ ಕಣ್ಣು ಸುತ್ತಲೂ ಇರುವಂತಹ ಡಾರ್ಕ್ ಸರ್ಕಲ್ಸ್ ಅಥವಾ ಕಪ್ಪು ವರ್ತುಲ ತುಂಬ ಚೆನ್ನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಎರಡನೇದಾಗಿ ಏನಪ್ಪ ಅಂತ ಕೇಳಿದ್ರೆ, ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂತಹ ಐ ಮಸಾಜ್ ಅಂತ ಹೇಳ್ತೀವಿ. ಇದಕ್ಕೆ ನೀವೇನು ಉಪಯೋಗಿಸ್ಬೇಕು ಅಂತ ಕೇಳಿದ್ರೆ, ಅಲೋವೆರಾ ಜೆಲ್ ಇರುತ್ತಲ್ಲ, ಆದಷ್ಟು ನ್ಯಾಚುರಲ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅಂದರೆ ಅಲೋವೆರಾ ಗಿಡವನ್ನು ಬೆಳೆಸಿ, ಆ ಗಿಡ ನಿಮ್ಮ ಮನೇಲಿ ಇದ್ದರೆ ಅಥವಾ ಬೆಳೆಸ್ತಾ ಇದ್ರೆ ಬೆಳೆಸಿ, ಒಂದು ಪಾಟಲ್ಲಿ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಅದು. ಸೊ ಅಲೋವೆರಾ ಜೆಲ್ಲನ್ನು ತೊಗೊಂಡ್ಬಿಟ್ಟು ಅದಕ್ಕೆ 1-2 ಹನಿ ಬಾದಾಮಿ ಎಣ್ಣೆ, ವಿಟಮಿನ್ ಇ ಮತ್ತು ಅಲೋವೆರಾ ಮಸಾಜ್ ಅಂತ ಹೇಳ್ತೀವಿ, ಇದು ತುಂಬ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ಸೊ ಬಾದಾಮಿ ಎಣ್ಣೆಯ 1-2 ಹನಿಗಳನ್ನು ಈ ಅಲೋವೆರಾ ಜೆಲ್ಲಿಗೆ ಹಾಕಿ ಚಂದ ಮಿಕ್ಸ್ ಮಾಡಿ ನೋಡಿ, ಈ ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ, ಉಂಗುರದ ಬೆರಳಿಂದ ವರ್ತುಲಾಕಾರದಲ್ಲಿ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೀವು ಮಸಾಜನ್ನು ಮಾಡಬೇಕು. ಒಂದು 5-8 ನಿಮಿಷ ಮಸಾಜನ್ನು ಮಾಡಿದ್ರೆ ಸಾಕು. ಯಾಕೆ ಈ ಬೆರಳು ಅಂತ ಕೇಳಿದ್ರೆ, ಈ ಬೆರಳಿನಲ್ಲಿ ತುಂಬ ಕಮ್ಮಿ ಪ್ರೆಷರ್ ಬೀಳುತ್ತೆ. ಸೊ ಜಾಸ್ತಿ ಒತ್ತಡವನ್ನು ಹಾಕಿ ಮಸಾಜ್ ಮಾಡಿದ್ರೆ ಅಲ್ಲಿಯ ಜೀವಕೋಶಗಳಿಗೆ ಅದು ಹಾನಿ ಮಾಡಿಬಿಡುತ್ತೆ. ಹಾಗಾಗಿ ಉಂಗುರದ ಬೆರಳಲ್ಲಿ ಈ ಒಂದು ಅಲೋವೆರಾ ಮತ್ತು ಬಾದಾಮಿ ಎಣ್ಣೆ ಹಾಕಿರೋ
ಮಿಕ್ಸ್ಚರಿಂದ ಕಣ್ಣಿನ ಸುತ್ತಲೂ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಚೆನ್ನಾಗಿ ರಕ್ತ ಪೂರೈಕೆ ಚೆನ್ನಾಗಾಗತ್ತೆ, ಅಲ್ಲಿ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ, ಮತ್ತು ಬಣ್ಣವನ್ನು ತಿಳಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಡ್ರೈನೆಸ್ಸನ್ನು ಹೋಗಿಸುತ್ತೆ. ಅಲೋವೆರಾ ಯಾವಾಗಲೂ ಡ್ರೈನೆಸ್ ಹೋಗಿಸೋದಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡೋ ಅಂಥದ್ದು. ಆದ್ದರಿಂದ ವಿಟಮಿನ್ ಇ ಯುಕ್ತವಾಗಿರುವಂತಹ ಬಾದಾಮಿ ಎಣ್ಣೆ ಮತ್ತು ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಐ ಮಸಾಜನ್ನು ಮಾಡೋದ್ರಿಂದ ನೀವು ಕಪ್ಪು ವರ್ತಲದಿಂದ ದೂರ ಆಗಬಹುದು. ಇನ್ನೊಂದು ನಮ್ಮ ಯೋಗಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಕೆಲವೊಂದು ಸಿಂಪಲ್ ಯೋಗ ಮಾಡಬೇಕು. ಏನಪ್ಪ ಅಂತಂದರೆ ತುಂಬ ಸಿಂಪಲ್, ಎರಡೇ ವಿಧಾನ ಹೇಳ್ಕೊಡ್ತೀನಿ. ಒಂದು ಕಣ್ಣಿನ ಚಲನೆ, ಅಂದರೆ ನೀವೀಗ ನೇರವಾಗಿ ನೋಡಿಕೊಂಡು ಕಣ್ಣನ್ನು ಮಾತ್ರ ಮೇಲೆ ಕೆಳಗೆ ಮೇಲೆ ಕೆಳಗೆ, ಬಲಕ್ಕೆ ಎಡಕ್ಕೆ ಬಲಕ್ಕೆ ಎಡಕ್ಕೆ, ಈ ರೀತಿ ಕಣ್ಣಿನ ಗುಡ್ಡೆಯ ಚಲನೆಯನ್ನು ಮಾಡೋದ್ರಿಂದ ಇದು ರಕ್ತ ಪೂರೈಕೆಯನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮಸಲ್ಸನ್ನು ಆಕ್ಟಿವೇಟ್ ಮಾಡೋದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ಅದರಿಂದಾಗಿ ಆ ಕಪ್ಪು ವರ್ತುಲಗಳನ್ನು ತಿಳಿ ಮಾಡೋದ್ರಲ್ಲಿ ಇದು ತುಂಬ ಉಪಯುಕ್ತ. ಇನ್ನೊಂದೇನಪ್ಪ ಅಂದರೆ ಪಾಮಿಂಗ್ ಅಂತ ಹೇಳ್ತೀವಿ ನಾವು. ಸೊ ನೀವೇನು ಮಾಡಬೇಕು, ಚೆನ್ನಾಗಿ ಕೈಗಳನ್ನು ಉಜ್ಜಬೇಕು. ಈ ಥರ ಉಜ್ಜಿ ಆ ಬಿಸಿಯಾಗಿರೋ ಒಂದು ಶಾಖವನ್ನು ಕಣ್ಣುಗಳ ಮೇಲೆ ಇಟ್ಕೊಂಡು ಆ ಬಿಸಿ ಶಾಖವನ್ನು ಕಣ್ಣಿಗೆ ಕೊಡಬೇಕು. ಇದರಿಂದ ತುಂಬ ಚೆನ್ನಾಗಿ ಇದು ಅದ್ಭುತವಾಗಿ ಕಣ್ಣಿನ ಮಾಂಸಖಂಡಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಯಾವಾಗಲೂ ಪಾಮಿಂಗನ್ನು ಮಾಡ್ಕೊಳ್ಳಿ, ಸಿಂಪಲ್ ಐ ಮೂಮೆಂಟ್ಸ್ ಅಥವಾ ಐ ಎಕ್ಸಸೈಸನ್ನು ಮಾಡ್ಕೊಳ್ಳಿ. ಇದರಿಂದ ಮಾಂಸಖಂಡ ರಿಲ್ಯಾಕ್ಸ್ ಆಗುತ್ತೆ, ರಕ್ತ ಪರಿಶೀಲನೆ ಚೆನ್ನಾಗಾಗತ್ತೆ, ಮತ್ತು ಕಣ್ಣು ಸುಂದರವಾಗಿ ಕಾಣ್ತಾ ಹೋಗುತ್ತೆ. ಈ ಮನೆ ಮದ್ದುಗಳನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಸರಳ ಯೋಗಾಭ್ಯಾಸವನ್ನು ಮಾಡಿ ನಿಮ್ಮ ಕಪ್ಪು ವರ್ತುಲಗಳನ್ನು ತಿಳಿ ಮಾಡಿಕೊಂಡು ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳಿ, ಮುಖದ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ಕೊಳ್ಬಹುದು. ಇನ್ನು ಮೊಡವೆ ಕಪ್ಪು ಕಲೆ ಎಲ್ಲ ಇದ್ದರೆ ಅದಕ್ಕೆ ಬೇಕಾಗಿ ನಾನೊಂದು ಸೆಪ್ರೇಟ್ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ, ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಮೊಡವೆನ ಅಂತ. ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ದಯವಿಟ್ಟು ನೋಡಿ ಅದನ್ನು ನೋಡಿಲ್ಲ ಅಂತಂದರೆ. ಈ ಥರ ಮನೆ ಮದ್ದುಗಳಿಂದ ಯುಕ್ತವಾಗಿರುವಂತಹ ಉತ್ತಮ ಆರೋಗ್ಯಯುತ ಸಲಹೆಗಳನ್ನು ನಾನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ತೇನೆ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ. ನಮಸ್ಕಾರ.